गोविन्देति सदा स्नानं गोविन्देति सदा स्नानं गोविन्देति सदा सदा जपं गोविन्देति सदा जपं गोविन्देति सदा स्नानं गोविन्देति सदा स्नानं गोविन्देति सदा सच्चिदानंद भगवान की The life of a human being is a very, very inconceivable mystery. Unpredictable things keep on happening in this life. But at the same time, the intelligence does not want to accept that this life is beyond logic. It does not want to accept because it sees some regularity also. It sees some consistency also. ಮನುಷ್ಯನ ಜೀವನ ಅನ್ನೋದು ಒಂದು ದೊಡ್ಡ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇರೋ ಒಂದು ವಿಷಯ ಮನುಷ್ಯ ಜೀವನ. ಏನೇನು ಯಾವಾಗ ನಡೆಯುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಆದರೂ ಕೂಡ ಮನುಷ್ಯನ ಬುದ್ಧಿ ಅದು ಅಂದ್ಕೊಳ್ತಾ ಇರುತ್ತೆ, ನಾಳೆ ಏನಾಗುತ್ತೆ ನನಗೆ ಗೊತ್ತಿದೆ, ನಾಡ್ದೇನಾಗುತ್ತೆ ನನಗೆ ಗೊತ್ತಿದೆ ಅಂತ ಒಂದು ಊಹೆಯಲ್ಲಿ ಹೋಗ್ತಾ ಇರ್ತೇವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಯಾವುದು ಕೆಲವೆಲ್ಲ ನಿಯಮದಲ್ಲಿ ಅನುಸರಿಸ್ಕೊಂಡು ಹೋಗ್ತಾ ಇದೆಯಲ್ಲ. ಸೂರ್ಯೋದಯ ಇವತ್ತಾಗಿತ್ತು, ನಾಳೆನೂ ಆಗಬೇಕು. ಟುಡೇ ದ ಸನ್ ಇಸ್ ರಿಸನ್, ಸೊ ಟುಮಾರೋ ಆಲ್ಸೋ ಇಟ್ ಹ್ಯಾಸ್ ಟು ರೈಸ್. ದಿಸ್ ಇಸ್ ದಿ ನೇಚರ್ ಆಫ್ ದಿ ಇಂಟೆಲೆಕ್ಟ್. ಇಂಟೆಲೆಕ್ಟ್ ಆಲ್ವೇಸ್ goes upon a logic. And what is logic? A repetition of an event which can be perceived by the intelligence is called as logic. The consistency in the repetition is called as logic. And when something goes beyond the logic, then there is shock. The word shock, what does it mean? It means something unimaginable, unimagined. Earlier it was not imagined. It is such a shock for me. It is a shock because in my logic it did not fit that it should happen like this. ನನ್ನ ಬುದ್ಧಿಗೆ ಅನಿಸಲಿಲ್ಲ ಇದು ಈ ಥರ ಆಗುತ್ತೆ ಅಂತ. The best example is the corona. This is a shock to the world. ಇಡೀ ಭೂಮಂಡಲಕ್ಕೆ ಒಂದು ದೊಡ್ಡ ಒಂದು ಆಶ್ಚರ್ಯ ಅಲ್ವಾ ಇದು? ಭಯಂಕರವಾದ ಆಶ್ಚರ್ಯ ಇದು. ಯಾರು ಎದುರು ನೋಡಿಲ್ವಲ್ಲ ಇದು. ಎದುರು ನೋಡಿದರೆ ಯಾರಾದರೂ ಈ ಥರ ಕೊರೋನಾ ಬರುತ್ತೆ ಅಂತ ಇದುವರೆಗೂ ಯಾರು ಮನೆಯಲ್ಲೇ ಕೂತ್ಕೊಂಡು ಈ ಥರ 4 ತಿಂಗಳು ಕಳೆದಿಲ್ಲ. ಎಲ್ಲ ಹೊರಗಡೆ ಹೋಗ್ತಾ ಇದ್ರು, ಅಲ್ಲಿ ಹೋಗ್ತಾ ಇದ್ರು, ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಕಳೀತಾ ಇದ್ದಾರೆ. ಅಂದರೆ ಆಶ್ಚರ್ಯ. ಇದು ಯಾಕಪ್ಪ ಅಂತ ಹೇಳಿದ್ರೆ ಮನುಷ್ಯ ಅಂದ್ಕೊಂಡಿರ್ತಾನೆ ಈ ಭೂಮಂಡಲದಲ್ಲಿ ನಡೆಯೋದೆಲ್ಲವೂ ಕೂಡ ನನ್ನ ಬುದ್ಧಿಯ ಒಳಗಡೆ ಇದೆ ಅಂದ್ಕೊಂಡಿರ್ತಾನೆ. Man thinks that everything what is happening in this world can be fitted into the logic of the human being, but it is not so. That is where we see God. ನಾವು ನಿಜವಾಗಿ ದೇವರನ್ನು ಎಲ್ಲಿ ನೋಡ್ತೇವೆ? ಎಲ್ಲಿ ಮನುಷ್ಯನ ಬುದ್ಧಿಯಿಂದ ಮೀರಿ ಹೋಗುತ್ತೋ ಅವಾಗ ನಾವು ದೇವರನ್ನು ನೋಡ್ತೀವಿ.
ಆಶ್ಚರ್ಯ ಅಲ್ಲ, ಇದು ಪವಾಡ ಕಣಪ್ಪ, ಇದು ದೊಡ್ಡ ಪವಾಡ ಆಗಿದೆ ನೋಡಿ. ಪವಾಡ ಅಂದರೆ ಏನಂತ? ಮನುಷ್ಯನ ಬುದ್ಧಿಗೆ ಮೀರಿದ್ದು. That is which is transcending the intellect of the human being. That is called as a miracle. Miracle can be positive when it is very, very favorable to us, and when it is not favorable, it is a shock. If it is unfavorable, it is a shock. If it is favorable, it is a miracle. It's both are beyond the logic of the human being. ಪವಾಡ ಅನ್ನೋದು ನಮಗೆ ಅನುಕೂಲ ಹೋದರೆ ಪವಾಡ ಕಣಪ್ಪ ಅಂತೆ, ನಮ್ಗೆ ಅನುಕೂಲವಾಗಿಲ್ಲದೆ ಹೋದರೆ ಎಂಥ ದುರ್ಗತಿನು, ಎಂಥ ದುರಂತವಾಗಿದೆ ಅಂತ ನಾವು ಹೇಳಬೇಕು. ಬಟ್ ದಿ ಸ್ಕ್ರಿಪ್ಚರ್ಸ್ ವಿಲ್ ಕೀಪ್ ಆನ್ ರಿಮೈಂಡಿಂಗ್ ಅಸ್. ಈ ಧರ್ಮಗ್ರಂಥಗಳು ನಮಗೆ ಸ್ಮರಣೆ ಮಾಡಿಸ್ತಾನೆ ಇರ್ತವೆ, ಸ್ಮರಣೆ ಮಾಡಿಸ್ತಾನೇ ಇರ್ತವೆ. ಏನು ಸ್ಮರಣೆ ಮಾಡಿಸ್ತವೆ? ಜಗವೆಲ್ಲ ಒಂದು ನಾಟಕ ರಂಗ. ಎಂಟೈರ್ ವರ್ಲ್ಡ್ ಇಸ್ ಜಸ್ಟ್ ಬಟ್ ಎ ನಾಟಕ. ಜನರೆಲ್ಲ ಬರೀ ಪಾತ್ರಧಾರಿಗಳು. ಆಲ್ ದ ಪೀಪಲ್ ಆರ್ ಜಸ್ಟ್ ಪ್ಲೇಯಿಂಗ್ ರೋಲ್ಸ್ ಹಿಯರ್. ಆಲ್ ದ ಪೀಪಲ್ ಆರ್ ಪ್ಲೇಯಿಂಗ್ ರೋಲ್ಸ್. ದ ಡೈರೆಕ್ಟರ್ ವಾಂಟ್ಸ್ ದ ರೋಲ್ ಟು ಬಿ ಎಂಡೆಡ್. ಡೈರೆಕ್ಟರ್ ವಿಲ್ ಸೇ ಖತಮ್. The director wants it to be ended, and if the director wants it to continue, day before yesterday's news, in Meerut, a 24-year-old girl, 24-year-old lady, she was declared as clinically dead, and she was being taken to the cemetery. On the way, she woke up and came back. Day before yesterday's news. ಮೊನ್ನೆ ನಡೆದಿರೋ ಘಟನೆ ನೆನಪಾ ಇದ್ದೀನಿ. ಉತ್ತರ ಪ್ರದೇಶದಲ್ಲಿ ಮೇರಟ್ ಅಂತ ಜಾಗ ಇದೆ. ಆ ಮೇರಟ್ ಅಂತ ಜಾಗ 24 ವಯಸ್ಸಿನ ಒಬ್ಬ ಹೆಂಗಸು ಡಾಕ್ಟರ್ಗೆ ಹೇಳ್ಬಿಟ್ರು, ಆಯಿತು ತೀರೋಗುದು ಅಂದ್ಬಿಟ್ಟು ಹೇಳ್ಬಿಟ್ರು, ಮಲಗಿಸ್ಬಿಟ್ಟು ಇದು ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸುಡುಗಾಡು ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ಮಧ್ಯದಲ್ಲಿ ಎದ್ದುಬಿಟ್ರೆ ನಿಜವಾಗಿಯೂ ನಡೆದಿರೋದು ಹೇಳ್ತಾರೆ. ಮಧ್ಯೆ ಎದ್ಬಿಟ್ಟು ವಾಪಸ್ ಬಂದ್ಬಿಟ್ರು. ವಾಪಸ್ ತೊಗೊಂಡ್ಬಿಟ್ಟು ಇವಾಗ ಚೆನ್ನಾಗಿದ್ದಾರೆ. ಇದು ಯಾರು ತೀರ್ಮಾನ ಮಾಡೋದು? Paramatmane Rama, Paramatmane Yama. The Paramatma only is Lord Ram and Paramatma only is Yama. So if he decides to bring back somebody, he will bring back. He wants to send somebody early, at the same time, he wants somebody to not at all know about anything what is called as difficulty, he will give all the pleasures of life. Paramatma ಏನೋ ತೀರ್ಮಾನ ಮಾಡಿದ್ರು ಅಂತ ನೋಡಿ, ಯಾರು ನೀವು ಕಷ್ಟನೇ ಕೊಡಬಾರದು ಅಂತ ಹೇಳ್ಬಿಟ್ಟು ಎಲ್ಲ ಸುಖವನ್ನು ಕೊಟ್ಟಿರ್ತಾರೆ. ಎಲ್ಲ ಸುಖವನ್ನು ಕೊಟ್ಟು ಇವತ್ತು ಒಂದು ಪವಾಡ, ನಾಳೆ ಒಂದು ಪವಾಡ, ನಾಡದೊಂದು ಪವಾಡ, ಟುಡೇ ಒಂದು ಮಿರಕಲ್, ಟುಮಾರೋ ಒಂದು ಮಿರಕಲ್, ಡೇ ಆಫ್ಟರ್ ಒಂದು ಮಿರಕಲ್, ಆಲ್ ಇಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಪರಮಾತ್ಮ. So that is what the scriptures are telling us. Don't be under the impression, don't be carried away by your intellect, don't be carried away. There is, by the grace of Paramatma, there is some amount of logic which you can, it seems to be within your reach. Within that amount only you do dharma. The amount of freedom what you experience, ನಿನ್ನ ಮನಸ್ಸಿನಲ್ಲಿ ನಿನ್ನ ಬುದ್ಧಿಯಲ್ಲಿ ಯಾವುದು ಸ್ವತಂತ್ರತೆ ಅಂತ ನೀನು ಕಾಣಿಸ್ತಾ ಇದೆಯಲ್ಲ. ಇವಾಗ ಇಲ್ಲಿ ಕೂತ್ಕೋಬೋದು, ಇಲ್ಲಿ ಕೂತ್ಕೊಳ್ಳದೆ ಇರ್ಬೋದಪ್ಪ ನೀವು, ಆದರೆ ಭಯದಿಂದ ಕೂತ್ಕೋತೀರ, ಅದು ಬೇರೆ ವಿಷಯ. ಇಲ್ಲಿ ಕೂತ್ಕೋಬಹುದು, ಕೂತ್ಕೊಳ್ತೀರಿ. ಯು ಕ್ಯಾನ್ ಸಿಟ್ ಹಿಯರ್ ಆರ್ ನೀಡ್ ನಾಟ್ ಸಿಟ್ ಹಿಯರ್. ಇಟ್ಸ್ ಯುವರ್, ಯು ಹ್ಯಾವ್ ದ ಫ್ರೀಡಮ್, ಯು ಹ್ಯಾವ್ ದ ಟ್ರೂ ಫ್ರೀಡಮ್ ಯು ಹ್ಯಾವ್. ಬಿಕಾಸ್ ಯು ಕ್ಯಾನ್ ಗಿವ್ ಸಮ್ ಎಕ್ಸ್ಕ್ಯೂಸ್ ಆರ್ ದಿ ಅದರ್ ಅಂಡ್ ಗೋ ಅವೇ. ಯು ಹ್ಯಾವ್ ದ ಫ್ರೀಡಮ್, ಇಸ್ ಇಟ್? ಬಟ್ ಆರ್ ಯು ಯೂಸಿಂಗ್ ದಟ್ ಫ್ರೀಡಮ್ ಫಾರ್ ಯುವರ್ ಓನ್ ಗುಡ್? ದಟ್ ಇಸ್ ದ ಕ್ವೆಶ್ಚನ್. ನಿನಗೆ ಕೊಟ್ಟಿರೋ ಈ ಸ್ವಾತಂತ್ರ್ಯವನ್ನು ನೀನು ನಿನ್ನ ಒಳ್ಳೆಯದಕ್ಕೆ ಬಳಸ್ತಾ ಇದೆಯಾ ಇಲ್ವಾ? ಮೊದಲನೇದು ನಿನ್ನ ಒಳ್ಳೆಯದಕ್ಕೆ. ನಿನ್ನ ಒಳ್ಳೆಯದಕ್ಕೆ ನೀನು ಬಳಸಿದ್ರೆ ಆಟೋಮ್ಯಾಟಿಕ್ ಇನ್ನೊಬ್ರಿಗೂ ಒಳ್ಳೇದಾಗುತ್ತೆ. ಆದರೆ ನನ್ನ ಒಳ್ಳೇದಕ್ಕಾಗುತ್ತೋ ಇಲ್ಲೋ, ಬೇರೆಯವರು ಚೆನ್ನಾಗಿರ್ಬಾರ್ದು ಇದನ್ನದಂಥ ಬುದ್ಧಿಯನ್ನು ಬಂದ್ಬಿಡ್ತು ಅಂತ ಹೇಳಿದ್ರೆ ಅದು ಅಧರ್ಮ. ನಾನು ಚೆನ್ನಾಗಿದ್ದೀನೋ ಇಲ್ಲ, ಅದು ಬೇರೆ ವಿಷಯ. ಒಬ್ಬ ತಪಸ್ಸು ಮಾಡಿದ, ಒಬ್ಬ ಮನುಷ್ಯ, ಒನ್ ಪರ್ಸನ್, ಈ ಸ್ಯಾಟ್ ಡೌನ್ ಅಂಡ್ ಡಿಡ್ ತಪಸ್ಸು. ಬ್ರಹ್ಮ ಅಪಿಯರ್ಡ್ ಬಿಫೋರ್ ಹಿಮ್. What do you want? He asked. ನನಗೊಂದು ಮನೆ ಬೇಕು. ಬ್ರಹ್ಮ ತಥಾಸ್ತು. Brahma said, granted, you get one house. So he went, and by the time he reached his old house, standing, looking at beautiful house standing there. Wonderful. ದೊಡ್ಡ ಮನೆ ನೋಡಿದ, ಬಹಳ ಸಂತೋಷ ಆಯಿತು, ಸುಖವಾಗಿ ಬಹಳ ಸುಖ. ಪಕ್ಕದ ಮನೆಯನ್ನು ನೋಡಿದ. The neighbor saw this one, that this fellow has got suddenly, within no time, he has got one house. So he slowly went and asked him, what did you do? I just did tapasya and I meditated upon Brahma. I asked him, I want one house. He gave. Very good. So what is that mantra? Please teach me also. Om Brahmane Namah. Om Brahmane Namah. ಸರಿ, ಅವನು ನನಗೆ ಹೇಳ್ಕೊಡಪ್ಪ ಮಂತ್ರ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನು ಹೋಗಿ ಮಾಡ್ದ.
ಬ್ರಹ್ಮ ಬಂದರು. ಬ್ರಹ್ಮ ಕೇಳಿದೆ, ಏನಪ್ಪ ಬೇಕು? ಅವನಿಗಿಂತ ಎರಡರಷ್ಟು ಬೇಕು ನಮಗೆ. ಐ ವಾಂಟ್ ಡಬಲ್ ವಾಟ್ ಹಿ ಹ್ಯಾಸ್ ಗಾಟ್. ಹೇಳಿ ಆಸ್ ಫಾರ್ 1 house ಇವ್ರು, ಅವನಿಗೆ ಎಷ್ಟು ಸಿಕ್ಕಿದೆಯೋ ಅದಕ್ಕಿಂತ ಎರಡರಷ್ಟು ಬೇಕು ನನಗೆ ಅಂತ ಕೇಳಿದ. ಅವನಿಗೆ ಎಷ್ಟು ಸಿಕ್ಕಿದ್ದು? 1 ಮನೆ. ಇವನಿಗೆ ಎಷ್ಟು ಬೇಕು? 2. ತಥಾಸ್ತು. ಬ್ರಹ್ಮ said ತಥಾಸ್ತು. So he got 2 houses. So this fellow saw this early. First one saw this one. ಮೊದಲು ನೋಡಿದ, ಓಹೋ, ನಾನು 1 ಮನೆ ಕೇಳಿದ ಸಿಕ್ತು, ನನ್ನ ಮಂತ್ರ ಕೇಳ್ಕೊಂಡು ಹೋಗಿ he has asked me the mantra and I have given him the mantra and he has got 2 houses now. So now again I go and do ತಪಸ್ಯ. ಇವನು ಹೋದ, ಮತ್ತೆ ಇವನು ತಪಸ್ಸು. ಓಂ ಬ್ರಹ್ಮಣೆ. ಬ್ರಹ್ಮ ಬಂದ್ರೆ ಏನು ಬೇಕಪ್ಪ ಅಂದರೆ, ನನಗೆ 1 ಕಣ್ಣು ಹೋಗ್ಬಿಡ್ಲಿ, ನನಗೆ 1 ಕಣ್ಣು ಹೋಗ್ಬಿಡ್ಲಿ ಅಂತ ಹೇಳಿದ ಬ್ರಹ್ಮನ್. ಬ್ರಹ್ಮ ಹೇಳಿದ, ಏನಪ್ಪ ಆಶ್ಚರ್ಯವಾಗಿದೆ, ಈ ಥರ ಕೇಳ್ತಾ ಇದ್ದಿಲ್ಲ. ನಾನು 1 ಕಣ್ಣು ಹೋದರೆ ಅವನು ಬಂದು ತಪಸ್ಸು ಮಾಡ್ತಾನೆ, ನನಗೆ 2ರಷ್ಟು ಬೇಕು ಅಂದ್ರೆ ನೀನು 2 ಕಣ್ಣು ಹೋಗಲಿ ಅಂತ ಹೇಳ್ಬಿಡ್ತೇನೆ. ಅವನು 2 ಕಣ್ಣು ಹೋಗಿ, ನನಗೆ 2ರಷ್ಟು ಬೇಕು, ನೀವು ತಥಾಸ್ತು ಅಂತ ಹೇಳ್ತೀರ. ಸೊ ಅವನು 2 ಕಣ್ಣು ಹೊಟ್ಟೋಗ್ಬಿಡುತ್ತೆ. ಎಂಥ ಬುದ್ಧಿವಂತರಲ್ಲ, ಭಾಳ ಬುದ್ಧಿ. ಸಿ ಹೌ ಇಂಟೆಲಿಜೆಂಟ್ ಪೀಪಲ್. Just because the other one's got something, we don't have peace of mind at all. Our life is not even self-centered. It is wickedness-centered. Not even self-centered. If it is self-centered properly, then we will be very, very happy. Truthfully, we will be very happy. If you are completely selfish, 100% selfish, you will be very happy because the true selfishness is dharma only. True selfishness, I want to be happy means I cannot give unhappiness to anybody else. I want to be happy because the fruit of dharma only can be dharma, punya. ಧರ್ಮದ ಫಲ ಮಾತ್ರನೇ ಪುಣ್ಯ ಆಗುತ್ತೆ ಹೊರತು ಅಧರ್ಮದ ಫಲ ಪುಣ್ಯ ಆಗಲ್ವಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಬುದ್ಧಿವಂತರಾಗಿ ಬಾಳ್ಬೇಕೇ ಹೊರತು ದುಷ್ಟರಾಗಿ ಬಾಳಬಾರ್ದು. ಇನ್ನೊಬ್ಬರು ಕಷ್ಟ ಬರಬೇಕು ಅಂತ ನಾವು ಯಾವತ್ತೂ ಪ್ರಾರ್ಥನೆ ಮಾಡಬಾರ್ದು. ಶಾಪ ಅನ್ನೋದು ನಮ್ಮ ಮನಸ್ಸಲ್ಲಿ ಬರಲೇಬಾರದು. ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಅದು ವೇದ ಮಂತ್ರ ಏನು ಹೇಳುತ್ತೆ? ಸರ್ವೇ ಭವಂತು ಸುಖಿನಃ. ಏನು ಹೇಳುತ್ತೆ? ಸರ್ವೇ ಭವಂತು. ಅಂದ್ರೆ ಸರ್ವೇ ಅಂದ್ರೆ ಇರುತ್ತಾ? ಎಲ್ಲರೂ ಚೆನ್ನಾಗಿ. ಸರ್ವೇ ಸಂತು ನಿರಾಮಯ. ಲೆಟ್ ಎವ್ರಿಬಡಿ ಬಿ. ಎವ್ರಿಬಡಿ ಶುಡ್ ಬಿ ಫ್ರೀ ಫ್ರಮ್ ಡಿಸೀಸ್. ಸರ್ವೇ ಭದ್ರಾಣಿ ಪಶ್ಯಂತು. ಲೆಟ್ ಎವ್ರಿಬಡಿ ಸಿ ಓನ್ಲಿ ಆಸ್ಪಿಷಿಯಸ್ನೆಸ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೆಟ್ ನನ್ ಎವರ್ ಹ್ಯಾವ್ ಎನಿ ಡಿಫಿಕಲ್ಟಿ ಇನ್ ಲೈಫ್. What a beautiful prayer the Vedas are teaching us. But we have been misled by wrongly oriented people, wicked people. We are misled. So Dharma Granthas are continuously prompting us. That is what is the nature of Kali now. So you will see here certain words, don't give too much mind on those words because they are translations and they are also words. Words are not important. ಶಬ್ದಗಳ ಮೇಲೆ ಧ್ಯಾನ ಕೊಡಬೇಡಿ, ಭಾವದ ಮೇಲೆ ಜ್ಞಾನ ಕೊಡಬೇಕು. ಯಾವುದ ಮೇಲೆ? ಅರ್ಥದ ಮೇಲೆ ಮತ್ತು ಭಾವದ ಮೇಲೆ ಜ್ಞಾನ ಕೊಡಬೇಕು. ಶಬ್ದದ ಮೇಲೆ ಧ್ಯಾನ ಕೊಡಬೇಕು. ಶಬ್ದಗಳ ಮನಸ್ಸು ಕೂಡ ನಾವು ಅದನ್ನು ತುಂಬ ಜಾಸ್ತಿ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. Suta said, there on the bank of the Saraswati, the king Parikshit saw a wicked person bearing the insignia of royalty and with a club in his hand, belaboring a cow and a bull as though they had no protector. ಅಲ್ಲಿ ಸರಸ್ವತಿ ನದಿಯ ತೀರದಲ್ಲಿ ಪರೀಕ್ಷಿತ್ ಮಹಾರಾಜ ಅಲ್ಲಿ ಹೋದಾಗ ಒಂದು ಹಸು ನಿಂತ್ಕೊಂಡಿದೆ. ಅಲ್ಲಿ ಒಂದು ಗೋಳಿ ಹಸು ಕೂಡ ನಿಂತ್ಕೊಂಡಿದೆ. ಒಂದು ಗೋಳಿ ಹಸುನಿದೆ, ಒಂದು ಹಸುನಿದೆ. ಅದನ್ನು ಒಬ್ಬ ಬಂದು ತುಂಬ ಜೋರಾಗಿ ಹೊಡಿತಾ ಇದ್ದಾನೆ. ಜೋರಾಗಿ ಎರಡನ್ನೂ ಕೂಡ ದೊಡ್ಡ ದೊಣ್ಣೆ ತಗೊಂಡು ಹೊಡಿತಾ ಇದ್ದಾನೆ, ತುಂಬ ಬೆಳೀತಾ ಇದ್ದಾನೆ. ನೋಡಿಬಿಟ್ಟು ಪರೀಕ್ಷಿತ್ ಮಹಾರಾಜ ತುಂಬ ದುಃಖ ಆಗುತ್ತೆ. ಈಗ ಯಾರಾದ್ರೂ ನಾವು ಹಸುನ ಜೋರಾಗಿ ಹೊಡಿತೀವ, ಆ ಥರ ಹೊಡಿತೀವ? ಹಸುನ ಹೊಡಿತೀವ? ಗೋಳಿ ಆದರೂ ಕೂಡ ಸುಮ್ಮನೆ ಗಡ್ಡಿ ಇಟ್ಕೊಂಡು ಮುಂದೆ ಹೋಗಂತ ಹೇಳ್ತೇವೆ ಹೊತ್ತು ಹೊಡಿಯಲ್ಲ, ಬಡಿಬಾರ್ದಲ್ಲ. ಆ ಥರ ಜೋರ ಬಡಿಯೋದು ನೋಡ್ಬಿಟ್ಟು ಪರೀಕ್ಷಿತ್ ಮಹಾರಾಜ ತುಂಬ ದುಃಖ ಪಡ್ತಾರೆ. He sees that he is the big club, he is hitting the cow and the bull. The bull, who was white as lotus stalk and stood with difficulty on one leg alone, was seen trembling and passing urine as it were with fear while being beaten by the wicked person. ಆ ಬುಲ್ ಬಂದ್ಬಿಟ್ಟು ಅಂದರೆ ಆ ಗೋಳಿ ಹಸು ಒಂದೇ ಕಾಲಿನಲ್ಲಿ ನಿಂತ್ಕೊಂಡಿದೆ, 3 ಕಾಲು ಇಲ್ಲ, ಒಂದೇ ಕಾಲಿನಲ್ಲಿ ನಿಂತ್ಕೊಂಡು ಅದನ್ನು ಹೊಡಿತಾ ಇರ್ಬೇಕಾದ್ರೆ ಅದು ಗೋಮೂತ್ರವನ್ನು ಕೊಡ್ತಾ ಇದೆ. ಭಯದಿಂದ ಗೋಮೂತ್ರವನ್ನು ಕೊಡ್ತಾ ಇದೆ. He could not see this and tolerate Parikshit. As for the cow, who yields materials in the shape of milk, ghee, etc., used for religious purposes, such as the performance of
offerings, etc. The king found her most miserable, being kicked by the wicked person and bereft of her calf. ಅಲ್ಲಿ ನೋಡಿದ್ರೆ ಇನ್ನೊಂದು ಹಸುನ ಇಲ್ಲಿ ಗೂಳಿನ ಏನು ಮಾಡಿದ್ದಾನೆ, ಜೋರಾಗಿದ್ದ ದೊಣ್ಣೆಯಲ್ಲಿ ಹೊಡಿತಾನೆ, ಹಸುನ ಕಾಲಲ್ಲಿ ಒದಿತಾ ಇದ್ದಾನೆ. ಯಾರಾದರೂ ಮಾಡ್ತಾರ ಆ ಥರ ಉದಿಯೋದು ನೋಡ್ಬಿಟ್ಟು ಪರೀಕ್ಷೆ ತುಂಬ ದುಃಖ ಆಗ್ತಾ ಇದೆ. ಅಲ್ಲಿ ಕರು ಕೂಡ ಇಲ್ಲ. ದೇರ್ ಇಸ್ ನೋ ಕಾಫ್ ಆಲ್ಸೋ. Cows being kicked. Her cheeks were bathed in tears and she had grown very lean and thin and was hungry. ಆ ಹಸು ಕಣ್ಣಲ್ಲಿ ನೀರು ಬರ್ತಾ ಇದೆ, ತುಂಬ ಸಣ್ಣಗಾಗ್ಬಿಟ್ಟಿದ್ದಾಳೆ, ಮತ್ತು ತುಂಬ ಹಸು ಬೇರೆ ಆಗ್ತಾ ಇದೆ ಅದಕ್ಕೆ. ಇದೆಲ್ಲ ಪರೀಕ್ಷೆ. He seeing that is very hungry, crying. Mounted on his gold-plated car, gold-plated chariot, and stringing his bow, he challenged the tyrant in accents deep as the rumbling of a cloud. ಪರೀಕ್ಷಿತ್ ಮಹಾರಾಜ ರಥದ ಮೇಲೆ, ಬಂಗಾರದ ರಥದ ಮೇಲೆ ಹೋಗ್ತಾ ಇದ್ದಾರೆ. ಬಿಲ್ಲು ಬಾಣ ತಗೊಂಡ್ಬಿಟ್ಟು ಆ ದುಷ್ಟನನ್ನು ನೋಡಿ, ಆ ದುಷ್ಟನಾದ ಮನುಷ್ಯನ ನೋಡಿ, ಯಾರು ನೀನು ಅಂತ ಹೇಳ್ಬಿಟ್ಟು, ಬಾ ನನ್ನ ಜೊತೆ ಬಾ, ಯುದ್ಧಕ್ಕೆ ಬಾ ಅಂತ ಪರೀಕ್ಷಿತ್ ಮಹಾರಾಜ ಕರೀತಾರೆ. ಈಸ್ ಕಾಲಿಂಗ್ ಹಿಮ್, ಈಸ್ ಚಾಲೆಂಜಿಂಗ್ ದ tyrant. Who are you that are powerful enough to strike the weak so violently in this land protected by me? ಇಷ್ಟು ದುರ್ಬಲರು, ಗತಿ ಇಲ್ಲದೆ ಅವ್ರು ನಿಂತ್ಕೊಂಡಿರ್ಬೇಕಾದ್ರೆ ಅವ್ರನ್ನ ಹೊಡೆಯಕ್ಕೆ ಬಂದಿಲ್ಲ, ನೀನು ಯಾರು, ಯಾವ ದುಷ್ಟ ನೀನು ಅಂತ ಪರೀಕ್ಷಿತ್ ಮಹಾರಾಜ ಕೇಳ್ತಾರೆ. Like an actor on the stage, you have put on the garb of a king, but by your action you are a wicked person. ನೋಡಕ್ಕೆ ಮಾತ್ರ ನೀನು ರಾಜ ಥರ ಕಾಣಿಸ್ತಾ ಇದೆಯಾ, ಆದರೆ ನಿನ್ನ ಕೆಲಸ ನೋಡಿದ್ರೆ ಇಷ್ಟು ದುಷ್ಟ ಕೆಲಸವಾಗಿದೆ, ತುಂಬ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ. By striking harmless creatures in a lonely place, and at a time when Sri Krishna has gone far away, ascended to his divine abode, along with Arjuna, the wielder of the Gandiva bow, you have proved yourself to be an offender and therefore deserve to be slain. ನೀನು ಈ ತಪ್ಪಾದ ಕೆಲಸವನ್ನು ಮಾಡಿದ್ದೀವಿ, ಯಾರು ಇಲ್ಲದೇ ಇರೋ ಜಾಗದಲ್ಲಿ, ಅದು ದುರ್ಬಲರಾದ ಹಸು ಮತ್ತು ಈ ಬಿಳಿ ಹಸುವನ್ನು ನೀನು ಹೊಡಿತಾ ಇದೆಯಾ. ಕೃಷ್ಣ ಪರಮಾತ್ಮಗಳು ಅವ್ರು ಕಾಪಾಡೋರು ಕೂಡ ಇಲ್ಲ ಅಂತ ಜಾಗದಲ್ಲಿ ಬಂದು ಹೊಡಿತಾ ಇದೆಯಲ್ಲ, ಖಂಡಿತವಾಗಿಯೂ ನೀನು ಸಾಯಕ್ಕೆ ಯೋಗ್ಯನಾದವನು, ನಿನಗೆ ಬದುಕಕ್ಕೆ ಅಧಿಕಾರ ಇಲ್ಲ. ಯು ಡೋಂಟ್ ಹ್ಯಾವ್ ದಿ ರೈಟ್ ಟು ಲಿವ್ ಆಲ್ಸೋ, ಮಸ್ಟ್ ಬಿ ಸ್ಲೇನ್ ಅಂತ ಹೇಳ್ತಾ ಇದೆ. ತ್ವಂ ವಾ ಮೃಣಾಲಧವಲಃ ಪಾದೈರ್ನ್ಯೂನ ಪರಾಚರನ್ ವೃಷರೂಪೇಣ ಕಿಂ ಕಶ್ಚಿದ್ ದೇವೋ ನ ಪರಿಖೇದಯನ್ ನ ಜಾತು ಪೌರವೇಂದ್ರಾಣಾಂ ಗೋರ್ದಂಡ ಪರಿರಂಭಿತೆ ಭೂತಲೇನು ಪತನ್ಯಸ್ಮಿನ್ ವಿನಾತೆ ಪ್ರಾಣಿನಾಂ ಶುಚಃ ಮಾ ಸೌರಭೇಯಾನುಶುಚೋ ವೇತು ತೇ ವೃಷಲಾದ್ಭಯಂ ಮಾರೋದೀರಂಬ ಭದ್ರಂ ತೇ ಖಲಾನಾಂ ಮಹಿಷಾಸ್ತರೀ ಯಸ್ಯ ರಾಷ್ಟ್ರೇ ಪ್ರಜಾ ಸರ್ವಾ ಸ್ತ್ರಸ್ಯಂತೆ ಸಾಧ್ವ್ಯ ಸಾಧುಭಿಃ ತಸ್ಯ ಮತ್ತಸ್ಯ ನಶ್ಯಂತಿ ಕೀರ್ತಿರಾಯುರ್ಭಗೋ ಗತಿಃ ಏಷ ರಾಜ್ಞಾಂ ಪರೋ ಧರ್ಮೋ ಯಾರ್ತಾನಾಮಾರ್ತಿ ನಿಗ್ರಹಃ ಅತ ಏನಂ ವದಿಷ್ಯಾಮಿ ಭೂತದ್ರುಹಮಸತ್ತಮಂ ಕೋ ವೃಶ್ಚತ್ತವ ಪಾದಾಂಸ್ತ್ರೀಂ ಸೌರಭೇಯ ಚತುಷ್ಪದ ಮಾ ಭೂ
ರಾಷ್ಟ್ರೇ ರಾಜ್ಞಾಂ ಕೃಷ್ಣಾನುವರ್ತಿನಾಂ ಆಖ್ಯಾಹಿ ವೃಷಭದ್ರಂ ವಃ ಸಾಧೂನಾಮಕೃತಾಗಸಾಂ ಆತ್ಮವೈರೂಪ್ಯಕರ್ತಾರಂ ಪಾರ್ಥಾನಾಂ ಕೀರ್ತಿದೂಷಣಂ ಜನೇನಾಗಸ್ಯ ಗಮ್ಯುಂಜನ್ ಸರ್ವತೋಸ್ಯ ಚ ಮದ್ಭಯಂ ಸಾಧೂನಾಂ ಭದ್ರಮೇವ ಸ್ಯಾತ್ ಅಸಾಧುದಮನೆ ಕೃತೆ ಅನಾಗಸ್ವಿಹ ಭೂತೇಷು ಯ ಆಗಸ್ಕೃನ್ನಿರಂಕುಶಃ आहर्तास्मि भुजं साक्षात् अमर्त्यस्यापि सांगदम् राज्ञो हि परमो धर्मः स्वधर्मस्थानुपालनम् शासतोऽन्यान्यथा शास्त्रम् अनापद्युत्पथानिह ಆ ಗೂಳಿ ಹಸು ಕಡೆ ತಿರುಗಿ ರಾಜ ಹೇಳ್ತಾನೆ, ಪರೀಕ್ಷಿತ್ ರಾಜ ಹೇಳ್ತಾನೆ, he turns to the bull and says, turning to the bull he went on, as for yourself, are you some divinity in the guise of a bull, white as a lotus stalk and moving on one foot only, having lost your other 3 feet and thus causing us great sorrow? ನೀನೇನಾದರೂ ಒಂದು ದೇವತೆ? ನಾನು ಒಂದು ಕಾಲಲ್ಲಿ ಕುಂತಾ ಇತ್ತಲ್ಲ ಗೂಳಿ ಹಸು, ನೋಡಿ ಬೆಳ್ಳಗಿದೆ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ನೀನೇನಾದರೂ ಒಂದು ದೇವತೆನಾ? ನಮ್ಮ ಹತ್ರ ಬಂದು ಇಷ್ಟು ಕಷ್ಟಪಡ್ತಾರೆ, ನಮಗೆಲ್ಲ ದುಃಖ ಬರ್ತಾ ಇದೆಯಲ್ಲ, ನೀನು ನೋಡಿ ನಿನ್ನ ದೇವತೆನಾ ಅಂತ ಕೇಳ್ತಾರೆ. On this earth, securely guarded by the stout arms of the Paurava kings, tears were never seen to drop from the eyes of creatures other than you. ಈ ನನ್ನ ರಾಜ್ಯದಲ್ಲಿ, ಪೌರವರಿಂದ ರಕ್ಷಿತವಾದ ರಾಜ್ಯದಲ್ಲಿ ಒಂದು ದಿವಸ ಕೂಡ ನಾನು ಈ ರೀತಿಯಾದ ಪ್ರಾಣಿಗಳ ಕಣ್ಣಲ್ಲಿ ನಾನು ಕಣ್ಣೀರು ನೋಡೇ ಇಲ್ಲ. In this kingdom where I am ruling, or people of my ancestors are ruling, never even one creature could ever cry. That was the way we have been looking after. Grieve no more, O bull. Let your fear of the wicked one be gone. ಇನ್ನು ನೀನು ದುಃಖ ಪಡಬೇಡ, ಇವಾಗ ಏನು ಭಯ ಪಡಬೇಡ. ಆ ದುಷ್ಟನನ್ನು ನಾನು ಸಂಹಾರ ಮಾಡ್ತೀನಿ, ನನ್ನಿಂದ ಆ ದುಷ್ಟನ ಬಗ್ಗೆ ನೀನು ಭಯನೇ ಪಡಬೇಡ. Weep not, mother. May all be well with you so long as I am here to punish this evil doer. ನಾನಿರ್ಬೇಕಾದ್ರೆ ಈ ದುಷ್ಟನನ್ನು ದಂಡನೆ ಪಡೆದು ನಾನು ಇರ್ಬೇಕಾದ್ರೆ ಇನ್ಮೇಲೆ ನಾನು ಅಳಬೇಡ ಅಂತ ಗೋಮಾತ್ರ ಅಂತ ಹೇಳ್ತಾ ಇದ್ದಾನೆ. The good reputation, longevity, fortune and prospects in the other world of that kind wild king go to the dogs, in whose dominion, O virtuous one, the people are indiscriminately oppressed by the impious. ಯಾವ ಒಬ್ಬ ರಾಜನ ರಾಜ್ಯದಲ್ಲಿ ಈ ಥರ ದುರ್ಬಲರನ್ನು ಜನಗಳು ಕಾಡ್ತಾರೋ ಆ ರಾಜ್ಯದಲ್ಲಿ ಲಕ್ಷ್ಮಿ ಹೊರಟೋಗ್ಬಿಡ್ತಾಳೆ, ಪದವಿ ಹೊರಟೋಗ್ಬಿಡುತ್ತೆ, ಸುಖ ಎಲ್ಲ ಹೊರಟೋಗ್ಬಿಡುತ್ತೆ. In any kingdom where the weak people are oppressed, then that kingdom will slowly decline, definitely it will decline. To put an end to the suffering of the distressed, this indeed is the foremost duty of kings. ದುರ್ಬಲರ ದುಃಖಿತರ ದುಃಖವನ್ನು ದೂರ ಮಾಡೋದೇ ರಾಜರ ಮುಖ್ಯವಾದ ಕರ್ತವ್ಯ ಆಗಿದೆ. ಅದಕ್ಕೆ ನೀನು ನಿಶ್ಚಿತವಾಗಿಯೂ ಅದೇ ಮುಖ್ಯವಾದ ಕರ್ತವ್ಯ, ನೀನು ದುಃಖ ಪಡಬೇಡ. Therefore I shall slay this most wicked fellow and enemy of living beings that he is. ಈ ಜೀವರಾಶಿಗಳ ಶತ್ರುವಾದ ಇವನನ್ನು, ಈ ದುಷ್ಟನನ್ನು ಖಂಡಿತ ಸಂಹಾರ ಮಾಡ್ತೀನಿ. ಯಾರಾದರೂ ಸರಿ, don't fear, I will definitely slay you. Who is that? Who is it that amputated your 3 feet, O bull, O quadruped as you are? ಓ ಗುಳಿ ಹಸು ಇದೆಯಲ್ಲ, ಅದನ್ನ ನೋಡಿ ಕೇಳ್ತಾ ಇದ್ದಾನೆ, ನೀನು 4 ಕಾಲಿತ್ತಲ್ಲ, ಯಾರು 3 ಕಾಲನ್ನು ತೆಗೆದುಬಿಟ್ರು ನಿನಗೆ ಅಂತ. ನಿನಗೆ ಮೊದಲು 4 ಕಾಲಿತ್ತಲ್ಲ, ಯಾರು 3 ಕಾಲು ತೆಗೆದು? Who has taken off your 3 feet? Tell me,
Let there be no afflicted souls like you in the realm of kings who are votaries of Krishna. ಕೃಷ್ಣ ಭಕ್ತರು ರಾಜ್ಯ ಮಾಡೋ ಜಾಗದಲ್ಲಿ ಈ ರೀತಿಯಾದ ಕಷ್ಟ ಯಾರಿಗೂ ಬರೋದು ಬೇಡ. Bhagavan Sri Krishna is the guide for all of us. Wherever he is guiding, how can people like you be there? Tell me, O bull, who it was that mutilated innocent and good souls like you and thus sullied their fair name of the Pandavas, sons of Pritha. ಯಾರು ಈ ಥರ ಮಾಡಿದ್ದಾರೆ? ಈ ಥರ ಅಂದರೆ ಪಾಂಡವರ ಹೆಸರನ್ನು ಕೆಡಿಸೋದು ಯಾರು ಅಂತ ನನಗೆ ದಯವಿಟ್ಟು ಹೇಳು. Please tell me who are those people. May good come to you. ನಿನಗೆ ಒಳ್ಳೆಯದಾಗಲಿ. He who does evil to an innocent creature must have fear from me on all sides. ಯಾರು ದುರ್ಬಲರಾದ ಪ್ರಾಣಿಗಳನ್ನು ಕಷ್ಟ ಕೊಡ್ತಾರೋ ಅವ್ರು ಖಂಡಿತವಾಗಿ ನನ್ನಿಂದ ಭಯ ಬೀಳಬೇಕು. ನಾನು ನಮ್ಮನ್ನು ಬಿಡೋದೇ ಇಲ್ಲ. ನಾನು ಖಂಡಿತವಾಗಿ pious souls are surely benefited when wild creatures are subdued. ದುಷ್ಟರಿಗೆ ಸಂಹಾರ ಮಾಡಿದ್ರೆ ಖಂಡಿತವಾಗಿಯೂ ಸಜ್ಜನರು ಸಂತೋಷವಾಗಿರ್ತಾರೆ. If the wild people or wicked people are slain, then the good people can live happily. I shall certainly cut off the arm, along with the armlet adorning it of the individual, be he a veritable god who in this unbridled madness inflicts injury on harmless creature. ದೇವತೆನೇ ಆಗಲಿ ಪರವಾಗಿಲ್ಲ, ಆದರೆ ಅವನ ಕೈಯನ್ನು ಕತ್ತರಿಸ್ಬಿಡ್ತೀನಿ ನಾನು. ಯಾರು ಕಷ್ಟ ಅಂದರೆ ದುರ್ಬಲರಿಗೆ ಕಷ್ಟ ಕೊಡ್ತಾರೋ ಅವನ ಕೈಯನ್ನು ನಾನು ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ತಾರೆ. It is indeed the paramount duty of a monarch to protect those who stick to their own dharma. ಸ್ವಧರ್ಮವನ್ನು ಪಾಲನೆ ಮಾಡ್ತಾ ಇರೋರು, whoever it is, if they are following their own dharma, then the king has to protect them. ಸ್ವಧರ್ಮವನ್ನು ತನ್ನ ಡ್ಯೂಟಿಯನ್ನು ಯಾರು ಪಾಲನೆ ಮಾಡ್ತಾರೋ ಅವರೆಲ್ಲ ರಕ್ಷಣೆ ಮಾಡೋದು ರಾಜನ ಕರ್ತವ್ಯ. Punishing according to the injunctions of scriptures those others, people who in this world have strayed from the path of virtue otherwise than in adversity. ಅಂದರೆ punishing according to the injunctions of scriptures those other people who in this world have strayed from the path of virtue otherwise than in adversity. ಅಂದರೆ otherwise than in adversity. adversity ತುಂಬ ಬರಗಾಲ ಇರೋ ಸಮಯದಲ್ಲಿ ಬಿಟ್ಟು, when there is famine or some difficult state. Other than that, one ought not to cross the path of dharma. In adversity what happens? No dharma is there. When there is no king, nothing is there, people will start behaving very bad. But when there is a king, ರಾಜ ಇರಬೇಕಾದ್ರೆ, ಬರಗಾಲ ಇಲ್ಲದೆ ಇರಬೇಕಾದ್ರೆ ಖಂಡಿತವಾಗಿಯೂ ಈ ರೀತಿಯಾದ ಕಷ್ಟಗಳು ತಪ್ಪಾಗುತ್ತೆ. By the grace of divine Lord Sri Krishna, let us all be dharmic and make our lives very, very free. Krishna Krishna Mukunda Janardana, Krishna Krishna Mukunda Janardana, Krishna Krishna Mukunda Janardana, Krishna Krishna Mukunda Janardana, Krishna Govinda Narayana Sure.